ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಮತ್ತು ಒಂದೇ ಮಾತರಂ ಗೀತೆಗೆ 150 ವರ್ಷ ತುಂಬಿದ ಹಿನ್ನೆಲೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ನಗರದಲ್ಲಿ ಇಂದು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಎಬಿವಿಪಿ ವತಿಯಿಂದ ಬೃಹತ್ 350 ಮೀಟರ್ ಉದ್ದದ ಹರ್ಘರ್ ತಿರಂಗ ಯಾತ್ರೆ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಹಾಗೂ ಒಂದೇ ಮಾತರಂ ಗೀತೆಗೆ 150 ವರ್ಷ ತುಂಬಿದ ಹಿನ್ನೆಲೆ ಸಂಭ್ರಮಾಚರಣೆ. ನೂರಾರು ವಿದ್ಯಾರ್ಥಿಗಳು ಕೈಯಲ್ಲಿ ರಾಷ್ಟ್ರಧ್ವಜ ಹಿಡಿದು ಭಾರತ್ ಮಾತಾ ಕಿ ಜೈ ಒಂದೇ ಮಾತರಂ ಘೋಷಣೆ ಕೂಗಿದ್ದಾರೆ. ಎಬಿವಿಪಿಯ ಒಂದು ಧ್ಯೇಯೋದ್ದೇಶವಿದೆ, ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ಪುನರ್ ನಿರ್ಮಾಣದವರೆಗೆ ಎಂಬ. ಯಾತ್ರೆಯ ಉದ್ದಕ್ಕೂ ವಿದ್ಯಾರ್ಥಿಗಳು ದೇಶಭಕ್ತಿ ಗೀತೆ ಇನ್ನು ಯಾತ್ರೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚಾರ ಮಾಡಿದೆ. ಸಾರ್ವಜನಿಕರು ಕೂಡ ಯಾತ್ರೆಗೆ ಬೆಂಬಲ ಕೊಟ್ಟು ಹರ್ಷ ವ್ಯಕ್ತಪಡಿಸಿದರು. ಭಾಳ ಖುಷಿ ಆಕೈತಿ. ಇವತ್ತು ನಮ್ಮ ಎಬಿವಿಪಿಯ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಸುಮಾರು 350 ಮೀಟರಿನ ಒಂದು ಬೃಹತ್ತಾದ ಒಂದು ತಿರಂಗ ಧ್ವಜವನ್ನು ಹಿಡ್ಕೊಂಡು ಪ್ರಮುಖ ಬೀದಿಯಲ್ಲಿ ಸವದತ್ತಿಯ ಪಟ್ಟಣದಲ್ಲಿ ಮೆರವಣಿಗೆ ಮಾಡಿಕೊಂಡು ಮಳೆ ಇದ್ದರೂ ಸಹಿತ ಇವತ್ತು ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರಿರ್ಬೋದು ಎಲ್ಲರೂ ಕೂಡಿ ಬಹಳ ಉತ್ಸಾಹದಿಂದ ಇವತ್ತು ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಅವರೆಲ್ಲರೂ ಧನ್ಯವಾದ ಅಂತ ಹೇಳ್ತಾನೆ. ಬರುವಂಥ ದಿನಮಾನದಲ್ಲಿ ಈ ಭಾರತ ಮಾತೆಯ ಒಂದು ಸೌಭಾಗ್ಯ ನಮ್ಮ ಹಿಂದೂ ರಾಷ್ಟ್ರ ಆಗಲೇಬೇಕನ್ನುವಂಥ ಒಂದು ಪ್ರಬಲವಾದ ಒಂದು ಇಚ್ಛೆ ಇಟ್ಟುಕೊಂಡು ಇವತ್ತು ಎಲ್ಲ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರೆಲ್ಲರಿಗೂ ನಾನು ವಂದಿಸ್ತೇನೆ, ಅವರಿಗೆ ಶುಭ ಕೋರ್ತೇನೆ. ಮುಂದಿನ ದಿನಮಾನದಲ್ಲಿ ನಮ್ಮ ಯುವಕರೇ ನಮ್ಮ ದೇಶದ ಶಕ್ತಿ ಅಂತಾರೆ. ಆ ನಿಟ್ಟಿನಲ್ಲಿ ನಮ್ಮ ಎಲ್ಲರೂ ಅಣಿಯಾಗಿದ್ದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಪ್ರತಿ ವರ್ಷ ಹೋದ ಸಲ ಮಾಡಿದ್ದೆ, ಪ್ರತಿ ವರ್ಷವೂ ಈ ಕಾರ್ಯಕ್ರಮ ನಾವು ಮಾಡ್ತೇವೆ. ಭಾರತೀಯ ಜನತಾ ಪಾರ್ಟಿಯಿಂದ ಇದು ತಿರಂಗ ಯಾತ್ರೆ ಮಾಡಿದ್ದೀವಿ. ಭಾರಿ ಸಕ್ಸಸ್ಸು. ಎಬಿವಿಪಿ ಅವರು ಜೊತೆಗೆ ಕೂಡಿದರು. ನಮಗೆ ಮಳೆ ಬಂದರು, ಹುಡುಗರು ನಿಂತರು. ಮಳೆ ಬರಲಿನಂತ ಯಾರೂ ಹೋಗಲಿಲ್ಲ. ಎಲ್ಲರೂ ಹುಡುಗರು ನಮಗಿಂತ ಹೆಚ್ಚು ಹುಡುಗರು ತೋರಿಸ್ಕೊಂಡು ಇದ್ದಾರೆ. ಸೊ ಒಳ್ಳೆಯ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮ ಆಗಬೇಕು. ಅಂದರೆ ಜಂಜಿ ಅಂತಾರೆ ಈಗೆಲ್ಲರು. ಮೊನ್ನೆ ನೀವು ನೋಡಿದ್ರಿ ಅದ್ರಾಗ ಇಲ್ಲಿ ದಿಲ್ಲಿ ಒಳಗೆ ಜಂತರ ಮಾತಾಡ್ದಾಗ ನೋಡಿದ್ರಿ. ಅವರು ಜಂಜಿ ಅಲ್ಲ, ಇದು ಒರಿಜಿನಲ್ ಜಂಜಿ. ನಾ ಹೇಳೋದು ಇದು ಒರಿಜಿನಲ್ ಜಂಜಿ. ಇಂಥ ಜಂಜಿಗಳು ಬೇಕು ನಮಗೆ. ಆ ಡೂಪ್ಲಿಕೇಟ್ ಜಂಜಿ ಬೇಡ. ಅವರೆಲ್ಲ ಡೂಪ್ಲಿಕೇಟ್ ಜಂಜಿ. ಏನೋ ಮಾಡೋಕ್ಕೋಗಿ ಏನೋ ಮಾಡಿದರು. ಅಲ್ಲಿ ದೇಶ ವಿರೋಧಿ ನಾರೇ ಆದವು. ಆಮೇಲೆ ನಮ್ಮ ಹಿಂದೂ ದೇವತೆಗಳನ್ನ ಬೈದರು. ಅದು ಬೇಡ ನಮಗೆ. ದೇಶ ಅಂದರೆ ಒಂದೇ. ಆರ್ಮಿಗಳನ್ನ ಬೈದರು, ಪೊಲೀಸರನ್ನ ಬೈದರು, ಎಲ್ಲರಿಗೂ ಗೊತ್ತಿದೆ ಜನಕ್ಕೆ. ಇದು ಒರಿಜಿನಲ್. ಒಬ್ಬರು ನಂಗೆ ಏನೋ ಬೈದ್ರ ಇಲ್ಲ. ಸೊ ಅದಕ್ಕೆ ನಾವೆಲ್ಲರೂ ಕೂಡ ಒಂದೇನೆ. ನಮ್ಮ ದೇಶ ಇದು. ಎಲ್ಲ ದೇಶ ಮುಂದೆ ಹೋದರೆ ನಾವು ಮಾಡ್ತೀವಿ ಅಂತ ನಾನು ಹೇಳ್ದಂಗೆ ಪ್ರತಿ ವರ್ಷ ಇಂಥ ತಿರಂಗ ಯಾತ್ರೆ ಮಾಡ್ತೀವಿ. ನಾವು ಸವದತ್ತಿ ನಗರದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿಂದ ತಿರಂಗ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಎಬಿವಿಪಿಯ ಒಂದು ಧ್ಯೇಯೋದ್ದೇಶ ಇದೆ, ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರದ ಪುನರ್ ನಿರ್ಮಾಣ ಅಂತೇಳಿ ಕರೆದ. ಅದೇ ರೀತಿಯಾಗಿ ನಾವು ಒಂದೇ ಮಾತರಂಗೆ 150 ವರ್ಷಾಚರಣೆ ಹಾಗೆ ಸ್ವಾತಂತ್ರ್ಯ ದಿನದ ಅಂಗವಾಗಿ ನಾವು ಸವದತ್ತಿ ನಗರದಲ್ಲಿ ಇವತ್ತೇನು ತಿರಂಗ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಸವದತ್ತಿ ನಗರದ ಎಲ್ಲ ಜನರು ನಮಗೆ ಬಹಳ ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಇರ್ತಕ್ಕಂಥ ಯುವಕರು, ಕಾಲೇಜುಗಳು, ಅದೇ ರೀತಿಯಾಗಿ ಎಲ್ಲ ಕಾಲೇಜಿನ ಮ್ಯಾನೇಜ್ಮೆಂಟ್ಗಳು ನಮಗೆ ಬಹಳಷ್ಟು ಸಹಕಾರಿಯಾಗಿವೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಇದನ್ನು ಪ್ರತಿ ವರ್ಷ ಸವದತ್ತಿ ಮಹಾನಗರದಲ್ಲಿ ಮುಂದೆನೂ ಮಾಡುತ್ತೆ, ಇದೇ ವರ್ಷವೂ ಮಾಡಿದೆ. ಅದೇ ರೀತಿಯಾಗಿ ನಾವು ಮುಂದೆ ಬರ್ತಕ್ಕಂಥ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕ್ರಮಗಳನ್ನು ಸವದತ್ತಿ ಮಹಾನಗರದಲ್ಲಿ ಹಮ್ಮಿಕೊಂಡು ವಿದ್ಯಾರ್ಥಿ ಪರಿಷತ್ತಿನ ಶಕ್ತಿ ಏನೆಂಬುದನ್ನು ಈ ರಾಷ್ಟ್ರಕ್ಕೆ ತೋರಿಸ್ತೀವಿ ಅಂತೇಳಿ ನಾವು ಹೇಳ್ತೀವಿ. ತಾಲೂಕಾ ಮಟ್ಟದಿಂದ ಎಬಿವಿಪಿ ಅಷ್ಟೇ ಮಾಡ್ತಿದ್ರೆ ಹಳ್ಳಿಗಳಿಂದ ಎಬಿವಿಪಿಯಿಂದ ಏನು ಸಂಘಟನೆ ಮಾಡ್ತಾ ಇದ್ದೀರಾ? ಈಗ ನಾವು ಅಖಿಲ ಭಾರತ ಮಟ್ಟದಲ್ಲಿ ಇಡೀ ಭಾರತದಾದ್ಯಂತ ಈ ತಿರಂಗ ಯಾತ್ರೆಯನ್ನು ಮಾಡ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ನಾವು ಸವದತ್ತಿ ಮಹಾನಗರದಲ್ಲಿ ಕೂಡ ತಿರಂಗ ಯಾತ್ರೆಯನ್ನು ಮಾಡ್ತಿದ್ದೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.